ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ ಪ್ರಕಾಶ್. ಇವತ್ತಿನ ವ್ಲಾಗ್ ಏನಂತ ಅಂದರೆ, ನಾವು ಊಟ ಮಾಡಿದ ತಕ್ಷಣ ಪ್ರತಿಯೊಬ್ಬರು ತಟ್ಟೆಯಲ್ಲೇ ಕೈ ತೊಳಿತಕ್ಕಂಥ ಅಭ್ಯಾಸನ ಇಟ್ಕೊಂಡಿರ್ತೀವಿ. ಆದರೆ ನಾವು ಯಾಕೆ ತಟ್ಟೆಯಲ್ಲಿ ಕೈ ತೊಳಿಬಾರ್ದು, ಇದರಿಂದ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅನ್ನಂ ಪರಬ್ರಹ್ಮಂ ಅಂತ ಹೇಳ್ತಾರೆ. ಅಂದರೆ ಅನ್ನ ಬ್ರಹ್ಮನಿಗೆ ಪ್ರಿಯವಾದದ್ದು, ಬ್ರಹ್ಮನ ಒಂದು ಸ್ವರೂಪ ಅಂತ ಹೇಳ್ತಾರೆ. ಇದನ್ನು ನಾವು ದೇವರ ರೂಪದಲ್ಲಿ ಆಹಾರವಾಗಿ ತೆಗೆದುಕೊಳ್ತೇವೆ. ಆದ್ದರಿಂದ ತಟ್ಟೆಯಲ್ಲಿ ಕೈ ತೊಳಿಬಾರ್ದು. ಹಾಗೆಯೇ ಅಕ್ಕಿ ಅಂದರೆ ಲಕ್ಷ್ಮಿ, ಅಂದರೆ ಅಕ್ಕಿಲಿ ಯಾವಾಗಲೂ ಕೂಡ ಲಕ್ಷ್ಮಿನೂ ಕೂಡ ಇರ್ತಾಳೆ. ನಾವು ಅನ್ನ ಮಾಡಿ ತಿಂದು ತಟ್ಟೆಯಲ್ಲಿ ಕೈ ತೊಳೆಯೋದ್ರಿಂದ ಲಕ್ಷ್ಮಿ ಎಂಜಲಾಗ್ತಾಳೆ. ಆದ್ದರಿಂದ ಲಕ್ಷ್ಮಿ ಕೋಪಗೊಂಡು ನಮಗೆ ಶಾಪನ ಕೊಡ್ತಾಳೆ. ಮನೆಯಲ್ಲಿ ದರಿದ್ರ, ಅಶಾಂತಿ, ನೆಮ್ಮದಿ, ಹಾಗೆ ಆರೋಗ್ಯ ಸಮಸ್ಯೆ, ಕಿರಿಕಿರಿ ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ನೀವೇನಾದ್ರು ಈ ಥರ ಮಾಡ್ತಾರೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಪಲ್ಲವಿ ಪ್ರಕಾಶ್ 1368ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.